ಜೈ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನೋಡಿ, ನಾವು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗೆ ಇಂದು ಭೇಟಿ ನೀಡಿದ್ವಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಒಣಕೊಬ್ಬರಿನ ಸುಡ್ತಿದ್ದಾರೆ. ಇದರ ಮಹತ್ವ ತುಂಬ ದೊಡ್ಡದಿದೆ. ಹಾಗೆ ನಾವು ಮುಂದಕ್ಕೂ ಸಾಗ್ತಾ ನೋಡಿ, ದೇವ್ರ ಮುಂದೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಒಂದು ಬೋರ್ಡ್ ಇದೆ. ಇದು ತಿಪ್ಪೇರುದ್ರ ಸ್ವಾಮಿಯವರ ಅಸ್ತ್ರ. ಹೀಗೆ ಕಾಯಿನ ಸುಡ್ತಿರುವಾಗ ನಾವು ದರ್ಶನ ಪಡೆದು ದೇವರನ್ನ ಕೈ ಮುಗಿದು ಮುಂದೆ ಸಾಗ್ತಿರುವಾಗ ಒಳಗಡೆ ನೋಡಿ, ಹೀಗೆ ದೇವರು ಪಲ್ಲಕ್ಕಿ ಹೊರಗಡೆ ಹೋಗಿತ್ತು. ಅದು ಒಳಗಡೆ ಬರಲಿಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಅದನ್ನು ನಾವು ಕೈ ಮುಗಿದು ಮುಂದೆ ಹೋಗ್ತಾ ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ವಿ. ನೋಡಿ, ಎಲ್ಲರೂ ದೇವ್ರ ದರ್ಶನವನ್ನು ಪಡ್ಕೊಳ್ಳಿ. ಯಾರ್ಯಾರು ಬರೋಕ್ಕಾಗಿಲ್ವೋ ಅವರೆಲ್ಲ ದೇವ್ರ ದರ್ಶನವನ್ನು ಪಡ್ಕೊಳ್ಳಿ. ತಿಪ್ಪೇರುದ್ರ ಸ್ವಾಮಿಯವರ ಒಳಗಡೆ ಗರ್ಭದ ಗುಡಿ ದರ್ಶನ ಇದು ಹೊರಾಂಗಣ. ಹಾಗೆ ಈ ಕಾಯಿ ಸುಡೋ ಜಾಗಕ್ಕೆ ದೈವ ಭಕ್ತಿ ಒಂದು ಸಂಕೋಲನ ಶಕ್ತಿನೇ ಇದೆ. ಹಾಗೆ ಹೋಗ್ತಾ ಎಲ್ಲ ವ್ಯಾಪಾರಸ್ಥರು ಸಾಕಷ್ಟು ಜನ ಇದ್ದರು. ಅಲ್ಲಿ ಒಂದು ಬಸವ ಇದೆ. ಈ ಬಸವ ಮುಂದೆ ಹೋದರೆ ಮಾತ್ರ ಆ ಪಲ್ಲಕ್ಕಿ ಅದರ ಹಿಂದೆ ಬರುತ್ತೆ. ಅಲ್ಲಿ ಪ್ರಸತಿ ಇದು. ನಮ್ಮ ಅದೃಷ್ಟ, ನಾವು ಇವತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿರೋದೇ ನಮ್ಮ ಪುಣ್ಯ. ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಸಹ ಬಸವಣ್ಣನಿಗೆ ಕೈ ಮುಗಿದು ಮುಂದೆ ಈ ನೃತ್ಯವನ್ನು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾರ್ಯಾರು ಈ ಜಾತ್ರೆಗೆ ಬರೋಕ್ಕಾಗಲಿಲ್ವೋ ಅವರಿಗೆಲ್ಲ ಇದೊಂದು ಸುವರ್ಣ ಅವಕಾಶ. ನೋಡಿ, ಕಣ್ ತುಂಬ್ಕೊಳ್ಳಿ, ದೇವರ ಆಶೀರ್ವಾದ ಪಡ್ಕೊಳ್ಳಿ. ಇಲ್ಲಿ ವಾದ್ಯ ಅಂತೂ ತುಂಬ ಚೆನ್ನಾಗಿ ಮೊಳಗ್ತಾಯಿದ್ರು. ಅವರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ರುದ್ರಾಕ್ಷಿಯಿಂದ ಮಾಡಿರ್ತಕ್ಕಂಥ ಒಂದು ಛತ್ರಿ. ಈ ಬಸವಣ್ಣವನ್ನು ನೋಡುವ ಒಂದು ದೃಶ್ಯ ತುಂಬ ಚೆನ್ನಾಗೇ ಇತ್ತು. 2 ಕಣ್ಣು ಸಾಲದು ನೋಡಲಿಕ್ಕೆ. ಹಾಗೆ ಹಣ್ಣು ಕಾಯಿ ಮಾಡಿಸ್ತಕ್ಕಂಥವ್ರು ಇಲ್ಲಿ ಹಣ್ಣು ಕಾಯಿ ಮಾಡಿಸಿ ಮುಂದೆ ದೇವರ ಪಲ್ಲಕ್ಕಿ ಬಂತು. ಎಲ್ಲ ದೇವರ ಸುತ್ತರಿಸೋದಕ್ಕೆ ಹೊರಟರು. ಜನಜಾತ್ರೆ ನಿಜಕ್ಕೂ ಇಂಥ ಒಂದು ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಿದ್ದು ನಮ್ಮ ಒಂದು ಸೌಭಾಗ್ಯವೇ ಸರಿ. ಹಾಗೆ ನೋಡಿ, ಇಲ್ಲಿ ಎಷ್ಟೋ ಜನ ದೇವರಿಗೆ ನಮ್ಮ ಮೇಲೆ ಅದು ದಾಟ್ಕೊಂಡು ಹೋಗಲಿ, ಅವರು ನಮಗೆ ಕಷ್ಟಗಳೆಲ್ಲ ದೇವರು ನಮ್ಮನ್ನು ಆ ಕಷ್ಟಗಳನ್ನ ತುಳಿದು ಮುಂದೆ ನಮಗೆ ಸೌಭಾಗ್ಯವನ್ನು ಕೊಡಲಿ ಅಂತೇಳ್ಬಿಟ್ಟು ಎಲ್ಲರೂ ಅಡ್ಡ ಮಲಗಿರ್ತಾರೆ. ಆಮೇಲೆ ದೇವ್ರ ಮೇಲೆ ಮಂಡಕ್ಕಿ, ಕರಿಮೆಣಸು ತೂರ್ತಾರೆ. ತಮ್ಮ ಕಾಯಿಲೆಗಳು ಏನೇ ಇದ್ದರೂ ವಾಸಿ ಆಗಿಬಿಡಬೇಕು ಅಂತೇಳ್ಬಿಟ್ಟು ತೂರ್ತಾರೆ. ತೂರಿದ ಮೇಲೆ ಕೆಳಗೆ ಬಿದ್ದಂಥ ಕಾಳುಗಳನ್ನು ಭಕ್ತಾದಿಗಳು ತಗೊಂಡು ಸೇವನೆ ಮಾಡ್ತಾರೆ. ಅದು ನಮ್ಮ ಮೈಯಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಲಿ ಅಂತೇಳ್ಬಿಟ್ಟು ನೋಡಿ, ಇಲ್ಲಿ ಯುವಕರ ತಂಡ ಒಂದು ದೊಡ್ಡ ಸಾಹಸನೇ ಮಾಡ್ತಾಯಿದೆ. ನೋಡಿ, ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ಪೂಜಾರಿಗಳಿಂದ. ದೇವರಿಗೆ ಕೈ ಮುಗಿದು ನಾವು ಮುಂದೆ ಸಾಗ್ತಾ ಇದ್ದೀವಿ. ಹಾಗೆ ನೋಡಿ, ನಮ್ಮ ತಿಪ್ಪೇರುದ್ರ ಸ್ವಾಮಿಯ ಗೋಪುರ, ಯುವಕರ ತಂಡ ತುಂಬ ಜೋರಾಗಿ ತುಂಬ ಚೆನ್ನಾಗಿತ್ತು. ಪಲ್ಲಕ್ಕಿಯಲ್ಲಿರ್ತಕ್ಕಂಥ ತಿಪ್ಪೇರುದ್ರ ಸ್ವಾಮಿ ದರ್ಶನ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಶೀರ್ವಾದ ಮಾಡಲಿ. ಯಾರ್ಯಾರು ಇದಕ್ಕೆ ಬರೋಕ್ಕಾಗಲಿಲ್ಲೋ ಅವರಿಗೆ ನಿಮಗೆ ದೇವರು ಸುಖವನ್ನು ನೀಡಲಿ.